ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ಯಾರು ಯಾರಿಗೂ ಗೆಳೆಯರಲ್ಲ, ಯಾರು ಯಾರಿಗೂ ಶತ್ರುಗಳು ಅಲ್ಲ. ಲಾಭ ನಷ್ಟಗಳ ಮೇಲೆ ಎಲ್ಲ ನಿರ್ಧಾರ ಆಗುತ್ತೆ. ಈಗ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಎಲ್ಲ ಪ್ರತಿಪಕ್ಷಗಳು ಸೇರಿ ಇಂಡಿ ಕೂಟವನ್ನು ರಚನೆ ಮಾಡ್ಕೊಂಡಿದ್ವಲ್ವಾ. ಈಗ ಆ ಕೂಟದ ಒಳಗೆ ತುಷ್ಟೀಕರಣದ ಕಾಂಪಿಟೇಷನ್ ಒಂದು ಶುರುವಾಗಿದೆ. ಅದಕ್ಕೆ ಕಾರಣ 2026ರಲ್ಲಿ ಕೇರಳದಲ್ಲಿ ನಡೆಯಲಿರುವ ಚುನಾವಣೆ ಮತ್ತು ಅಲ್ಲಿ ಅಧಿಕಾರಕ್ಕಾಗಿ ನಡೆಯುವ ಕಾಂಪಿಟೇಷನ್ನು. ಇತ್ತೀಚೆಗೆ ಕೇರಳದಲ್ಲಿ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಮ್ಯುನಿಸ್ಟರ LDFಗಿಂತಲೂ ಕಾಂಗ್ರೆಸ್ ನೇತೃತ್ವದ UDF ಹೆಚ್ಚು ಸ್ಥಾನಗಳನ್ನು ಗೆದ್ದಿತ್ತು. ಹೀಗಾಗಿ ಅಲ್ಲೀಗ ಆಡಳಿತಾರೂಢ ಕಮ್ಯುನಿಸ್ಟರಿಗೆ ಸಂಕಟ ಶುರುವಾಗಿದೆ. ಅವರೀಗ ಕಾಂಗ್ರೆಸ್ ವಿರುದ್ಧ ಕೆರಳಿ ನಿಂತಿದ್ದಾರೆ. ಹೇಗೆ ವೈನಾಡು ಅನಾಹುತದ ಸಂದರ್ಭದಲ್ಲಿ ಕರ್ನಾಟಕ ಅಲ್ಲಿನ ಸಂತ್ರಸ್ತರ ನೆರವಿಗೆ ನಿಂತು ಮನೆಗಳನ್ನು ಕಟ್ಟಿಸಿಕೊಡೋದಕ್ಕೆ ಸಹಾಯ ಮಾಡ್ತೋ, ಈಗ ಅಂಥದ್ದೇ ಒಂದು ಅವಕಾಶವನ್ನು ಕೇರಳ ಎದುರು ನೋಡ್ತಾ ಇದೆ. ಆ ಅವಕಾಶ ಕೋಗಿಲು ಬಳಿಯ ಅಕ್ರಮ ಮನೆ ಧ್ವಂಸದ ಪ್ರಕರಣದಲ್ಲಿ ಕೇರಳದ ಕಮ್ಯುನಿಸ್ಟರಿಗೆ ಸಿಗ್ತಾ ಇದೆ. ಅದನ್ನೀಗ ರಾಜಕೀಯ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಕೇರಳದ ಕಮ್ಯುನಿಸ್ಟರು ಹೊರಟಿದ್ದಾರೆ. ಇದನ್ನು ಗಮನಿಸಿದ ಕಾಂಗ್ರೆಸ್ ಕೂಡ ಮತ್ತೊಂದು ಆಟ ಕಟ್ಟೋದಕ್ಕೆ ಹೋಗ್ತಾ ಇದೆ. ಹಾಗಾದರೆ ಏನಿದು ರಾಜಕೀಯ? ಕೋಗಿಲು ಇರೋದು ಬೆಂಗಳೂರಲ್ಲಿ. ಇಲ್ಲಿನ ಜನ ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿದ್ದ ಅಕ್ರಮ ಮನೆಗಳನ್ನು ತೆರವುಗೊಳಿಸಿದ್ರೆ ಕೇರಳದ ಸಂಸದರು ಹಾಗೂ ಶಾಸಕರು ಯಾಕೆ ಬರಬೇಕು? ಇಲ್ಲಿ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟರು ಮಾಡ್ತಾ ಇರೋ ರಾಜಕೀಯ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ನನ್ನ ತಟ್ಟೆಗೆ ನೀನು ಕೈ ಹಾಕಿದರೆ ನಿನ್ನ ತಟ್ಟೆಗೆ ನಾನು ಕೈ ಹಾಕೋದಿಲ್ವಾ ಅನ್ನೋ ಮಾತು ಸಾಕಷ್ಟು ಬಾರಿ ನಮ್ಮ ನಡುವೆ ಕೇಳಿ ಬರ್ತಾ ಇರುತ್ತೆ. ಈಗ ಅದೇ ಪರಿಸ್ಥಿತಿ ಕೇರಳ ಹಾಗೂ ಕರ್ನಾಟಕದ ನಡುವೆ ನಡೀತಿದೆ. ಇಲ್ಲಾಗಿರೋದಿಷ್ಟು: ಬೆಂಗಳೂರಿನ ಕೋಗಿಲು ಬಳಿಯ ಫಕೀರ್ ಕಾಲೋನಿ ಮತ್ತು ವಾಸಿಂ ಲೇಔಟ್ಗಳಲ್ಲಿನ ಅಕ್ರಮವಾಗಿ ಮನೆಗಳನ್ನು ರಾಜ್ಯ ಸರ್ಕಾರ ಹಾಗೂ GBAಗಳು ತೆರವುಗೊಳಿಸಿತು. ಸಾಕಷ್ಟು ಬಾರಿ ಅಲ್ಲಿನ ನಿವಾಸಿಗಳಿಗೆ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಕೊಂಡಿದ್ದೀರಿ, ಖಾಲಿ ಮಾಡಿ ಅಂತ ಅವರಿಗೆ ಹೇಳಲಾಗಿತ್ತು. ಆದರೂ ಅವರು ಜಾಗ ಖಾಲಿ ಮಾಡೋ ಮನಸ್ಸು ಮಾಡಿರಲಿಲ್ಲ. ಹೀಗಾಗಿ GBAಗೆ ಸೇರಿದ ತ್ಯಾಜ್ಯ ನಿರ್ವಹಣಾ ಘಟಕದ ಪಕ್ಕದಲ್ಲಿನ ಈ ಜಾಗವನ್ನು ತೆರವುಗೊಳಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿತು. ಹೀಗಾಗಿ ಅಲ್ಲಿ JCBಗಳು ಘರ್ಜನೆ ಶುರು ಮಾಡಿದ್ವು. ಕೆಲವೇ ಗಂಟೆಗಳಲ್ಲಿ ಅಲ್ಲಿನ ಅಕ್ರಮ ಕಟ್ಟಡಗಳು ನೆಲಸಮಗೊಂಡವು. ಜನ ಬೀದಿ ಪಾಲಾದರು. ಅವರಿಗೆ ಅಂತಲೇ 3 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಗಂಜಿ ಕೇಂದ್ರಗಳನ್ನು ತೆಗೆದಿದ್ದೀವಿ ಅಂತ ಸರ್ಕಾರ ಹೇಳ್ಕೊಳ್ತು. ಅರೆ, ಒಳ್ಳೆಯದೇ ಅಲ್ವಾ? ಸರ್ಕಾರಿ ಜಾಗನ ಒತ್ತುವರಿ ಮಾಡಿಕೊಂಡ್ರೆ, ಮನೆಗಳನ್ನು ಕಟ್ಕೊಂಡ್ರೆ ಅದನ್ನು ಹಾಗೆ ಬಿಡೋದಕ್ಕಾಗುತ್ತೇನ್ರಿ? ಸರ್ಕಾರ ಮಾಡಿರೋದು ಒಳ್ಳೆ ಕೆಲಸ ಅಂತ ಜನ ಅಂದ್ಕೋತಿರೋ ಹೊತ್ತಲ್ಲೇ ಈ ಡೆಮಾಲಿಷನ್ ಬಗ್ಗೆ 700 ಕಿಲೋಮೀಟರ್ ದೂರದಲ್ಲಿ ಕೂತಿದ್ದ ಪ್ರಭಾವಿ ವ್ಯಕ್ತಿಯೊಬ್ಬರು ಒಂದು ಟ್ವೀಟ್ ಮಾಡಿದರು. ಆ ಟ್ವೀಟ್ ಕರ್ನಾಟಕ ಮತ್ತು ಕೇರಳದ ರಾಜಕೀಯದಲ್ಲಿ ಬಿರುಗಾಳಿಯನ್ನೆಬ್ಬಿಸಿಬಿಡ್ತು. ಅಂದಹಾಗೆ ಅಲ್ಲಿ ಟ್ವೀಟ್ ಮಾಡಿದ್ದು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. X ಖಾತೆಯ ಮೂಲಕ ತಮ್ಮ ಸಂದೇಶವನ್ನು ಕಳುಹಿಸಿದ್ದ ಪಿಣರಾಯಿ, ಫಕೀರ್ ಕಾಲೋನಿ ಹಾಗೂ ವಾಸಿಂ ಲೇಔಟ್ನಲ್ಲಿನ ಮುಸ್ಲಿಮರ ಮನೆಗಳನ್ನು ನೆಲಸಮ ಮಾಡಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಕರ್ನಾಟಕ ಸರ್ಕಾರ ಬಡವರ ಮೇಲೆ ಬುಲ್ಡೋಜರ್ ನುಗ್ಗಿಸಿದೆ ಅಂತ ಹೇಳಿದರು. ಇದು 2 ರಾಜ್ಯಗಳ ನಡುವೆ, ಅದರಲ್ಲೂ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರ ನಡುವೆ ರಾಜಕೀಯ ಬಿರುಗಾಳಿಯನ್ನು ಎಬ್ಬಿಸಿತು. ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿದ ಮೇಲೆ CPIMನ ರಾಜ್ಯಸಭಾ ಸದಸ್ಯ AA ರಹೀಂ ಬೆಂಗಳೂರಿಗೆ ಭೇಟಿ ಕೊಟ್ಟರು. ಹಾಗೆಯೇ ಭಾನುವಾರ ಕೇರಳದ ಶಾಸಕ KT ಜಲೀಲ್ ನೇತೃತ್ವದಲ್ಲಿ MLAಗಳ ತಂಡ ಒಂದು ವಿಸಿಟ್ ಮಾಡಿತು. ಹೀಗೆ ಬೆಂಗಳೂರಲ್ಲಿ ಅಕ್ರಮವಾಗಿ ಕಟ್ಟಿಕೊಂಡಿದ್ದ ಮನೆಗಳನ್ನು ಒಡೆದಿರೋದಕ್ಕೆ, ಅದರಲ್ಲೂ ಅಲ್ಲಿ ಮುಸ್ಲಿಂ ಕುಟುಂಬಗಳಿವೆ ಅನ್ನೋ ಕಾರಣಕ್ಕೆ ಕೇರಳದ ಕಮ್ಯುನಿಸ್ಟ್ ನಾಯಕರು ಇಲ್ಲಿಗೆ ಬಂದು ಅವರನ್ನು ಮಾತಾಡಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡಿದ್ದಾರೆ. ಇವರನ್ನೆಲ್ಲ ಕೇರಳ ಕರ್ಕೊಂಡು ಹೋಗಿ ಅಲ್ಲಿನ ಸರ್ಕಾರ ಮನೆ ಕಟ್ಟಿಕೊಡುತ್ತಾ? ಬಹುಶಃ ಅಂಥದ್ದೇನೂ ಮಾಡೋದಿಲ್ಲ. ಆದರೆ ಮಾತಾಡಿಸ್ಕೊಂಡು ಒಂದಷ್ಟು ಕಣ್ಣೀರು ಸುರಿಸಿ ಕೈಗೊಂದಷ್ಟು ಹಣ ಕೊಟ್ಟು ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳೋ ಕೆಲಸವನ್ನು ಮಾತ್ರ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಮಾಡ್ತಾ ಇದೆ. ಇನ್ನು ಯಾವಾಗ ಅವರಲ್ಲಿ ರಾಜಕೀಯ ಮಾಡೋದಕ್ಕೆ ನಿಂತರೋ ಕಾಂಗ್ರೆಸ್ ಕೂಡ ಅಲರ್ಟ್ ಆಗಿದೆ. ಕೇರಳದ ನಾಯಕ ಹಾಗೂ KPCC ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಬೆಂಗಳೂರಿನ ಕೋಗಿಲು ಬಳಿಯ ಘಟನೆಯ ಬಗ್ಗೆ ಕರ್ನಾಟಕ ಸರ್ಕಾರದ ಬಳಿಯಲ್ಲಿ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ. ಆ ಬಳಿಕ ನಮ್ಮ ಮುಖ್ಯಮಂತ್ರಿಗಳು ಕೇರಳ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ಕೋಗಿಲು ಬಳಿ ಅಕ್ರಮ ಮನೆಗಳನ್ನು ಕಳ್ಕೊಂಡಿದ್ದಾರಲ್ಲ, ಅವರಲ್ಲಿ ಸಾಕಷ್ಟು ಕುಟುಂಬಗಳು ಮುಸ್ಲಿಂ ಕುಟುಂಬಗಳಾಗಿವೆ ಅನ್ನೋದು. ಹೀಗಾಗಿ ಕೇರಳ ಪಾಲಿಟಿಕ್ಸ್ ಬೆಂಗಳೂರಲ್ಲಿ ಶುರುವಾಗಿದೆ. ಇನ್ನು ಈಗ ಯಾಕೆ ಈ ಪಾಲಿಟಿಕ್ಸು? ಗೆಳೆಯರೆ, ಕೇರಳದಲ್ಲಿ ಚುನಾವಣೆಗಳು ಮುಂದಿನ ವರ್ಷ ನಡೆಯುತ್ತವೆ. ಈಗಾಗಲೇ ಕಳೆದ 10 ವರ್ಷಗಳಿಂದ ಅಧಿಕಾರದಲ್ಲಿರುವ CPIM ನೇತೃತ್ವದ LDF ಸರ್ಕಾರವನ್ನು ಕಿತ್ತೆಸೆದು ಅಲ್ಲಿ ಮತ್ತೆ UDF ಅನ್ನು ಸ್ಥಾಪಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಎಲ್ಲ ರೀತಿಯ ಪ್ರಯತ್ನಗಳನ್ನು ಆರಂಭ ಮಾಡಿದೆ. ಮೊನ್ನಿನ ಸ್ಥಳೀಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಬಂದಿದ್ದಾರೆ. ಹೀಗಾಗಿ ಅಲ್ಲಿ CPM ಹಾಗೂ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿ ಸ್ಪರ್ಧೆ ಏರ್ಪಡಲಿದೆ. ಅದರ ಎಫೆಕ್ಟೇ ಈ ಡೆಮಾಲಿಷನ್ ಪಾಲಿಟಿಕ್ಸು.
ಗೆಳೆಯರೆ, ಕೇರಳದ ಎಲೆಕ್ಷನ್ನು ಮತ್ತು ಅಲ್ಲಿನ ಪಕ್ಷಗಳ ಬಲಾಬಲವನ್ನು ನೋಡೋದಕ್ಕೂ ಮುನ್ನ ಕೇರಳದ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಕೇರಳ ಅನ್ನೋ ದೇವರ ನಾಡು 38,863 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿಗಳನ್ನು ಗಡಿಯನ್ನಾಗಿ ಹೊಂದಿರುವ ಕೇರಳದಲ್ಲಿ ಒಟ್ಟು 14 ಜಿಲ್ಲೆಗಳಿವೆ. ಇಲ್ಲಿ 2011ರ ಲೆಕ್ಕಾಚಾರದ ಪ್ರಕಾರ 3,30,00,000 ಜನ ವಾಸ ಮಾಡ್ತಾರೆ. 1956ರ ನವೆಂಬರ್ 1ನೇ ತಾರೀಕು ಸೃಷ್ಟಿಯಾದ ಈ ರಾಜ್ಯ ಸಾಕಷ್ಟು ದೇವಾಲಯಗಳನ್ನು, ಪ್ರಸಿದ್ಧ ಮಸೀದಿಗಳನ್ನು ಹಾಗೂ ಚರ್ಚುಗಳನ್ನು ಕೂಡ ಹೊಂದಿದೆ. ಪಶ್ಚಿಮ ಘಟ್ಟದ ನಡುವೆ ಇರೋ ಕೇರಳ ಅತಿ ಹೆಚ್ಚು ಫಾರಿನ್ ರೆಮಿಟೆನ್ಸ್ ಅನ್ನು ಕೂಡ ಆಕರ್ಷಿಸ್ತಾ ಇದೆ. ಇನ್ನು ಕೇರಳದಲ್ಲಿ ಹಿಂದೂ, ಮುಸ್ಲಿಂ ಹಾಗೂ ಕ್ರೈಸ್ತರಿದ್ದಾರೆ. ಕೇರಳದ ಒಟ್ಟು ಜನಸಂಖ್ಯೆ ಪೈಕಿ 54% ಹಿಂದೂಗಳಿದ್ರೆ 26.6% ಮುಸ್ಲಿಮರಿದ್ದಾರೆ. ಹಾಗೆ 18.4% ಕ್ರೈಸ್ತರಲ್ಲಿ ವಾಸ ಮಾಡ್ತಾರೆ. ಇಡೀ ಕೇರಳದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿದ್ರೂ ಕೂಡ ಮಲಪ್ಪುರಂ ಜಿಲ್ಲೆಯಲ್ಲಿ ಮುಸ್ಲಿಮರದ್ದೇ ಮೇಲುಗೈ. ಇಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇದೆ. ಇತ್ತೀಚೆಗೆ ಮುಸ್ಲಿಮರ ಮತಗಳು ಕಾಂಗ್ರೆಸ್ನ ಪಾಲಾಗ್ತಾ ಇವೆ. ಮೊನ್ನೆ ಕೂಡ ಅಲ್ಲಿನ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಮುಸ್ಲಿಮರು ಕಮ್ಯುನಿಸ್ಟರ ಕೈ ಹಿಡಿದಿಲ್ಲ. ಈ ನಿರೀಶ್ವರವಾದಿ ಕಮ್ಯುನಿಸ್ಟರು ಮುಸ್ಲಿಮರಿಗೆ ಕೂಡ ಇಷ್ಟ ಆಗೋದಿಲ್ಲ. ಆದರೆ ಅನಿವಾರ್ಯ ಅನ್ನೋ ಸಂದರ್ಭದಲ್ಲಿ ಬಲಪಂಥೀಯರನ್ನು ಸೋಲಿಸೋದಕ್ಕೆ ಕಮ್ಯುನಿಸ್ಟರಿಗೆ ಬೆಂಬಲ ಕೊಟ್ಟ ಹಾಗೆ ಅವರು ಮಾತಾಡ್ತಾರೆ. ಆದರೆ ಇದು ಕಮ್ಯುನಿಸ್ಟರಿಗೆ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ. ಕೇರಳದಲ್ಲಿ ಕೈಬಿಟ್ಟ ಮತಗಳನ್ನು ಈಗ ಮತ್ತೆ ವರ್ಕೌಟ್ ಮಾಡ್ಕೋಬೇಕು. ಅದಕ್ಕಾಗಿಯೇ ನೋಡಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಮನೆಗಳನ್ನು, ಅದರಲ್ಲೂ ಮುಸ್ಲಿಮರ ಮನೆಗಳನ್ನು ಕೆಡವಿಬಿಟ್ಟಿದೆ ಅಂತ ಅಲ್ಲಿನ ಕಮ್ಯುನಿಸ್ಟ್ ನಾಯಕರು ಶುರು ಮಾಡಿದ್ದಾರೆ. ಸೊ ಈಗ ಈ ಡೆಮಾಲಿಷನ್ ಪಾಲಿಟಿಕ್ಸ್ ನಿಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿರಬೇಕು. ಗೆಳೆಯರೆ, ಕೇರಳದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿದ್ದರೂ ಕೂಡ ಅಲ್ಲವರು ಯಾವುದೇ ಪಕ್ಷದ ಕಾಯಂ ಮತದಾರರಲ್ಲ. ಹಾಗೆ ನೋಡಿದರೆ ಕೇರಳದಲ್ಲಿ ಮುಸ್ಲಿಮರು ಕೂಡ ಇತ್ತೀಚಿನವರೆಗೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆಗಿರಲಿಲ್ಲ. ಇನ್ನು ಕ್ರೈಸ್ತರದ್ದು ಅದೇ ಕಥೆನೇ. ಯಾಕೆ ಅಂದರೆ ಕೇರಳದಲ್ಲಿ ಕಮ್ಯುನಿಸ್ಟರ ಬಲ ಹೆಚ್ಚಾಗಿತ್ತು. ಹೀಗಾಗಿ ಅವರು ಹೆಚ್ಚು ಮತಗಳನ್ನು ಪಡೆದಲ್ಲಿಂದ ಗೆದ್ದು ಬರ್ತಾಯಿದ್ರು. ಆದರೆ ಇತ್ತೀಚೆಗೆ ಅಂದರೆ ಕಳೆದ ಒಂದು ದಶಕದಲ್ಲಿ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. 2019ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಯುವ ರಾಜ ರಾಹುಲ್ ಗಾಂಧಿ ಕೇರಳದ ವೈನಾಡು ಕ್ಷೇತ್ರವನ್ನು ಪ್ರತಿನಿಧಿಸಿದರು. ಆ ಬಳಿಕ ಕೇರಳದಲ್ಲಿನ ರಾಜಕೀಯ ಮತ್ತೊಂದು ಸ್ವರೂಪವನ್ನು ಪಡ್ಕೊಳ್ತಾ ಹೋಯಿತು. ಆದರೆ ಆಗ ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷದ ಬಲ ತುಂಬ ಹೆಚ್ಚೇನು ಇರಲಿಲ್ಲ ಅನ್ನೋ ಕಾರಣಕ್ಕೆ ಹಾಗೂ ಕಮ್ಯುನಿಸ್ಟ್ ಆಡಳಿತದ ಕಾರಣಕ್ಕೆ ಕೇರಳ 2021ರಲ್ಲಿ ಮತ್ತೆ ಎಡಪಕ್ಷಗಳ ಕೈಗೆ ಸಿಕ್ತು. ಅವತ್ತು LDF 99 ಸೀಟುಗಳನ್ನು ಗೆದ್ದುಕೊಳ್ತು. ಒಟ್ಟು ಚಲಾವಣೆಯಾದ ಮತಗಳ ಪೈಕಿ LDF 45.43% ಮತಗಳನ್ನು ಪಡ್ಕೊಳ್ತು. ಹಾಗೆಯೇ 39.47% ಮತಗಳನ್ನು ಪಡೆದಿದ್ದ ಕಾಂಗ್ರೆಸ್ ನೇತೃತ್ವದ UDF 4 ಸೀಟುಗಳನ್ನು ಮಾತ್ರ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಸೊ ಒಟ್ಟು 140 ಸೀಟುಗಳನ್ನು ಹೊಂದಿರುವ ಕೇರಳದಲ್ಲಿ LDF ಈಸಿಯಾಗಿ ಅಧಿಕಾರವನ್ನು ಹಿಡ್ಕೊಳ್ತು. ಆದರೆ ಈಗ ಪರಿಸ್ಥಿತಿ ಹಾಗೆ ಕಾಣ್ತಾ ಇಲ್ಲ. ಅಲ್ಲಿ ಕೂಡ ಮುಸ್ಲಿಮರ ಮತಗಳನ್ನು ಸೆಳೆಯೋದರಲ್ಲಿ ಕಾಂಗ್ರೆಸ್ ಪಕ್ಷ ಯಶಸ್ವಿಯಾದ ಹಾಗೆ ಕಾಣ್ತಾ ಇದೆ. ರಾಷ್ಟ್ರದಾದ್ಯಂತ ಮುಸ್ಲಿಮರು ಕಾಂಗ್ರೆಸ್ನ ಬೆನ್ನಿಗೆ ನಿಂತಿದ್ದಾರೆ. ಹೀಗಾಗಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದ ಯಶಸ್ಸನ್ನೇ ಗಳಿಸಿತು. ಅಲ್ಲಿ ವೈನಾಡು ಕ್ಷೇತ್ರದಿಂದ ಸ್ಪರ್ಧಿಸಿದ ರಾಹುಲ್ ಗಾಂಧಿ ರಾಜೀನಾಮೆಯನ್ನು ಕೊಟ್ಟ ಕಾರಣದಿಂದ ಪ್ರಿಯಾಂಕಾ ವಾದ್ರಾ ಅಲ್ಲಿಂದ ಸಂಸದೆಯಾದರು. ಸೊ ಕಾಂಗ್ರೆಸ್ ನಿಧಾನವಾಗಿ ಕೇರಳದಲ್ಲಿ ತನ್ನ ಬೇರುಗಳನ್ನು ಮತ್ತೆ ಊರೋದಕ್ಕೆ ಶುರು ಮಾಡಿದೆ. ಇದನ್ನು ಗಮನಿಸಿರೋ ಕಮ್ಯುನಿಸ್ಟರು ಈ ಬಾರಿ ಮುಸ್ಲಿಮರ ಮತಗಳು ತಮ್ಮ ಕೈಬಿಟ್ಟು ಹೋಗದಂತೆ ತಡಿಬೇಕು, ಅದಕ್ಕಾಗಿ ಪ್ರಯತ್ನಗಳನ್ನು ಆರಂಭ ಮಾಡಿದ್ದಾರೆ. ಅದರ ಭಾಗವಾಗಿಯೇ ಬೆಂಗಳೂರಲ್ಲಿನ ಮುಸ್ಲಿಮರ ಮನೆಗಳನ್ನು ಕಾಂಗ್ರೆಸ್ ಸರ್ಕಾರ ಒಡೆಯುತ್ತಿದೆ ಅನ್ನೋ ಆರೋಪಗಳನ್ನು ಮಾಡ್ತಾ ಬೆಂಗಳೂರಿಗೆ ತಮ್ಮ ಮಂತ್ರಿಗಳನ್ನು ಕೂಡ ಅಲ್ಲಿನ LDF ಸರ್ಕಾರ ಕಳುಹಿಸಿ ಕೊಡ್ತಾ ಇದೆ. ಆಯಿತು, ಈಗ ಕೋಗಿಲು ಬಳಿ ನೆಲಸಮವಾದ ಮನೆಗಳು ಕೇರಳದ ಹಿಂದೂಗಳ ಮನೆಗಳೇ ಆಗಿದ್ವು ಅಂತ ಇಟ್ಕೊಳ್ಳಿ. ಆಗ ಕೂಡ ಅವರು ಹೀಗೆ ಬಂದು ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾ ಇದ್ರಾ? ಖಂಡಿತ ಇಲ್ಲ. ಇಲ್ಲಿ ಎಡಪಕ್ಷಗಳು ಹಾಗೂ ಕಾಂಗ್ರೆಸ್ ಕೂಡ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನು ಮಾಡ್ತಾ ಇವೆ ಅಷ್ಟೇ. ಅರೆ ಇದು ಹೆಂಗೆ ಕಾಂಗ್ರೆಸ್ ಇಲ್ಲಿ ಓಲೈಕೆ ಮಾಡುತ್ತೆ? ಅವರೇ ತಾನೇ ಮನೆಗಳನ್ನು ಕೆಡವಿರೋದು ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಆದರೆ ನೋಡ್ತಾ ಇರಿ, ಅಲ್ಲಿ ಮನೆ ಕಳ್ಕೊಂಡವರನ್ನ ಕಾಂಗ್ರೆಸ್ ಸರ್ಕಾರ ಏನು ಬೀದಿಗೆ ಬಿಡೋದಿಲ್ಲ. ಅವರಿಗೆ ಇನ್ನೆಲ್ಲೋ ಇನ್ನೂ ಒಳ್ಳೆ ಮನೆಗಳನ್ನು ಇವರು ಕಟ್ಟಿಸ್ಕೊಡ್ತಾರೆ. ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡಿದ್ದವರಿಗೆ ಸಾರ್ವಜನಿಕರ ಹಣದಲ್ಲಿ ಸಕ್ರಮ ಮನೆಗಳು ಸಿಗುತ್ತವೆ. ಈ ಬಗ್ಗೆ ಈಗಾಗಲೇ ನಮ್ಮ ಕರ್ನಾಟಕದ ವಸತಿ ಸಚಿವ ಜಮೀರ್ ಅವರು ಒಂದು ಭರವಸೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಈಗ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ನೀವು ಕಷ್ಟಪಟ್ಟು ದುಡಿದು ಟ್ಯಾಕ್ಸ್ ಕಟ್ಟಿದರೆ ಸಾಯೋವರೆಗೆ ಒಂದು ಸ್ವಂತ ಮನೆಯ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅಕಸ್ಮಾತ್ ಲೋನ್ ಮಾಡಿ ಒಂದು ಮನೆ ತಗೊಂಡ್ರು ಅದರ ಸಾಲ ಬಡ್ಡಿ ಎಲ್ಲ ತೀರಿಸೋದಕ್ಕೆ ರಿಟೈರ್ ಆಗೋವರೆಗೆ ಕಂತನ್ನು ಕಟ್ತಲೇ ಇರಬೇಕಾಗತ್ತೆ. ಹಾಗಲ್ಲದೆ ಯಾವುದಾದ್ರೂ ಒಂದು ಸರ್ಕಾರಿ ಜಾಗವನ್ನು ಗುರುತಿಸಿ ಅಲ್ಲೊಂದಷ್ಟು ಜನರನ್ನು ಕರ್ಕೊಂಡು ಹೋಗಿ ಅಲ್ಲೊಂದಷ್ಟು ಶೆಡ್ಗಳನ್ನು ಹಾಕ್ಕೊಂಡು ಅಲ್ಲೇ ಇದ್ದು ಬಿಡೋದಕ್ಕೆ ನಮಗೆ ಸಾಧ್ಯ ಆಗಿಬಿಟ್ರೆ
ಒಂದಷ್ಟು ವರ್ಷಗಳಲ್ಲಿ ಸರ್ಕಾರಿ ಜಾಗ ಖಾಲಿ ಮಾಡಿಸೋದಕ್ಕೆ ಅಂತ ಬಂದು ಅಲ್ಲಿನ ಗುಡಿಸಲು ಶೆಡ್ಗಳನ್ನು ಡೆಮಾಲಿಷ್ ಮಾಡಿ ಬೇರೆ ಕಡೆ ಜಾಗ ಕೊಡೋದಲ್ಲದೆ ಮನೆಯನ್ನು ಕೂಡ ಸರ್ಕಾರದವರೇ ಕಟ್ಟಿಕೊಡ್ತಾರೆ. ಅಲ್ಲಿಗೆ ಅಧಿಕೃತವಾಗಿ ಸ್ವಂತ ಮನೆಯನ್ನು ಸರ್ಕಾರದ ಮೂಲಕ ಮಾಡಿಕೊಂಡು ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಒಳ್ಳೆಯ ಐಡಿಯಾ ಅಲ್ವಾ? ಅದರಲ್ಲೂ ನೀವು ವೋಟ್ ಬ್ಯಾಂಕ್ ಆಗಿದ್ರಂತೂ ಮುಗದೇ ಹೋಯಿತು. ಮನೆ ಕಟ್ಕೊಡೋದು ಅಷ್ಟೇ ಅಲ್ಲ, ನಿಮಗೆ ಸಂಸಾರ ಮಾಡೋದಕ್ಕೆ ಏನು ಬೇಕೋ ಅದನ್ನು ಕೂಡ ನಮ್ಮ ರಾಜಕಾರಣಿಗಳೇ ತಂದು ಕೊಟ್ಟು ಹೋಗ್ತಾರೆ. ಗೆಳೆಯರೆ, ಇವತ್ತು ಕರ್ನಾಟಕದ ಇಂಥ ಸರ್ಕಾರಿ ಮನೆಗಳಿಗೆ ಹೋಗಿ ಒಂದು ಸರಿ ನೋಡಿ, ಅಲ್ಲಿ ಕನ್ನಡಿಗರಿಗಿಂತ ಹೆಚ್ಚು ಹೊರ ರಾಜ್ಯದವರೇ ಇರ್ತಾರೆ, ಬೇರೆ ಭಾಷೆಗಳ ಜನ ಅಲ್ಲಿರ್ತಾರೆ. ನಾನು ಭಾಷೆ ಜನಾಂಗಗಳ ವಿರುದ್ಧ ಮಾತಾಡ್ತಾ ಇಲ್ಲ. ಅಕ್ರಮವಾಗಿ ಶೆಡ್ ಹಾಕ್ಕೊಂಡವನಿಗೆ ಸಿಗುವ ಅವಕಾಶ ಸೌಲಭ್ಯಗಳು ಈ ದೇಶದಲ್ಲಿ ನ್ಯಾಯವಾಗಿ ಟ್ಯಾಕ್ಸ್ ಕಟ್ಟೋ ಪ್ರಾಮಾಣಿಕನಿಗೆ ಸಿಗೋದಿಲ್ವಲ್ಲ ಅನ್ನೋ ನೋವಿನಿಂದ ಅಷ್ಟೇ ಮಾತಾಡ್ತಾ ಇದ್ದೀನಿ. ಈಗಲೂ ನೋಡಿ, ಕೇರಳದ ಎಡಪಕ್ಷಗಳು ಬೆಂಗಳೂರಿಗೆ ಎಂಟರ್ ಆಗ್ತಿದ್ದಂತೆ ರಾಜ್ಯ ಸರ್ಕಾರ ಅಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಕೊಂಡಿದ್ದವರಿಗೆ ಗಂಜಿ ಕೇಂದ್ರ ತೆರೆದಿದ್ದೀವಿ ಅಂತ ಹೇಳ್ತಾ ಇದೆ. ಅವರಿಗೆ ಮನೆ ನಿರ್ಮಾಣ ಮಾಡಿಕೊಡೋ ಭರವಸೆಯನ್ನು ಕೂಡ ಸರ್ಕಾರದ ಮಂತ್ರಿಯೊಬ್ಬರು ಕೊಟ್ಟಿದ್ದಾರೆ. ಓಲೈಕೆ ರಾಜಕಾರಣ ಅನ್ನೋದು ಇದನ್ನೇ ಅಲ್ವೇ? ಇನ್ನು ಇದೇ ಬೆಂಗಳೂರಲ್ಲಿ ಹಣ ಕೊಟ್ಟು ಸೈಟ್ಗಳನ್ನು ತಗೊಂಡು BBMPಯಿಂದ ಅನುಮತಿ ತಗೊಂಡು ಕರೆಂಟಿಗೆ ನೀರಿಗೆ ಎಲ್ಲದಕ್ಕೂ ಹಣ ಕಟ್ಟಿ ಎಲ್ಲವನ್ನೂ ಪಡ್ಕೊಂಡು ವಾಸ ಮಾಡ್ತಾ ಇದ್ದ ಜನರ ಮನೆಗಳನ್ನು ಅಕ್ರಮ ನಿವೇಶನಗಳು ಅಂತ ಹೇಳಿ ಇತ್ತೀಚೆಗೆ ಸರ್ಕಾರ ಹೊಡೆದು ಹಾಕ್ತು. ಅವರಿಗೆ ಅನುಮತಿ ಕೊಟ್ಟಿದ್ದು ಇದೇ ಸರ್ಕಾರಿ ವ್ಯವಸ್ಥೆ. ಆದರೆ ಆ ವ್ಯವಸ್ಥೆಯ ವಿರುದ್ಧ ಕ್ರಮ ಆಗಲಿಲ್ಲ. ಇನ್ನು ಸಾಲ ಸೋಲ ಮಾಡಿ ಗೊತ್ತಿಲ್ಲದೆ ಅಲ್ಲಿ ಮನೆ ಕಟ್ಟಿದ್ರಲ್ಲ, ಅವರ ಬದುಕುಗಳು ಬೀದಿ ಪಾಲಾದವು. ಅವರಿಗೆ ಸರ್ಕಾರ ಗಂಜಿ ಕೇಂದ್ರವನ್ನು ತೆರಲಿಲ್ಲ, ಬೇರೆ ಪರ್ಯಾಯ ವ್ಯವಸ್ಥೆಯನ್ನೂ ಮಾಡಲಿಲ್ಲ. ಕಡೆಗೆ ಅವರಿಂದ ಪ್ಲಾನ್ ಅಪ್ರೂವಲ್ಗೆ, ನೀರಿಗೆ, ಕರೆಂಟಿಗೆ, ಸೈಟ್ ರಿಜಿಸ್ಟ್ರೇಷನ್ಗೆ ಅಂತ ತಗೊಂಡ ಹಣ ಇತ್ತಲ್ಲ, ಅದನ್ನು ಹಿಂತಿರುಗಿಸಿ ಕೂಡ ಕೊಡಲಿಲ್ಲ. ಯಾಕೆ ಅಂದರೆ ಪಾಪ ಅವ್ರು ಯಾರು ವೋಟ್ ಬ್ಯಾಂಕ್ ಅಲ್ಲ, ಅದು ಮಧ್ಯಮ ವರ್ಗ, ತೆರಿಗೆ ಕಟ್ಟೋ ವರ್ಗ ಕಣ್ರಿ. ಅದು ಈ ದೇಶದಲ್ಲಿ ಅವರಿಗೆ ಗೌರವ ಇರೋದಿಲ್ಲ. ಆದರೆ ಕೇರಳದಿಂದ ಬಂದು ಇನ್ನೆಲ್ಲಿಂದಲೋ ಬಂದು ಅಕ್ರಮವಾಗಿ ಮನೆ ಕಟ್ಕೊಂಡ್ರೂ ಕೂಡ ಅವರು ವೋಟ್ ಬ್ಯಾಂಕ್ ಆಗಿದ್ದರೆ ಸರ್ಕಾರ ಖಂಡಿತ ಅವ್ರ ಪರ ನಿಲ್ಲುತ್ತೆ. ಯಾಕೆಂದರೆ ಕೇರಳದಲ್ಲೋ ಮತ್ತೆಲ್ಲೋ ಓಟುಗಳು ಬರಬೇಕು. ಇದು ಪ್ರಜಾಪ್ರಭುತ್ವ ನೋಡಿ. ಇದು ನಡೆಯೋದು ಹೀಗೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.